ನಿನ್ನೆ ಬೆಂಗಳೂರಿನ ನೂತನ ಸಚಿವರು GBA ಮತ್ತು ಬೆಂಗಳೂರು ಡೆವಲಪ್ಮೆಂಟ್ನ ಇನ್ಚಾರ್ಜ್ ಹೊತ್ತಿರುವಂಥ ಕೃಷ್ಣ ಬೈರೇಗೌಡರನ್ನು ನಾನು ಭೇಟಿ ಮಾಡಿದೆ. ವಿಸ್ತಾರವಾಗಿ ಅವರ ಜೊತೆಗೆ ಬೆಂಗಳೂರಿನ ಅಭಿವೃದ್ಧಿ ಕುರಿತಂತೆ ಚರ್ಚೆಗಳು ನಡೆಯಿತು. ಪ್ರಪ್ರಥಮವಾಗಿ ನಾನು ಅವರಿಗೆ ಬೆಂಗಳೂರಿಗೆ ಒಳ್ಳೇದು ಮಾಡುವಂಥ, ಬೆಂಗಳೂರಿನ ಜನರ ಜೀವನ ಮಟ್ಟವನ್ನು ಏರಿಸುವಂಥ ಯಾವುದೇ ಸರಿಯಾದಂಥ ಸ್ಟೆಪ್ಪನ್ನು ಅವರ ಸರ್ಕಾರ ತೆಗೆದುಕೊಂಡ್ರೆ ಬೆಂಗಳೂರಿನ ನಾಗರಿಕನಾಗಿ, ಬೆಂಗಳೂರಿನ ಸಂಸದನಾಗಿ 100% ಸಿನ್ಸಿಯರಿಟಿಯಿಂದ ಸಪೋರ್ಟನ್ನು ರಾಜ್ಯದ ಮಟ್ಟದಲ್ಲಿ, ಸಾರ್ವಜನಿಕರ ಮಟ್ಟದಲ್ಲಿ ಮತ್ತು ಮುಖ್ಯವಾಗಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ನಾವು 100% ಸಪೋರ್ಟನ್ನು ಬೆಂಗಳೂರಿನ ಡೆವಲಪ್ಮೆಂಟಿಗೆ ನಾವು ಕೊಡ್ತೀವಿ ಅನ್ನೋದನ್ನು ನಾನು ಅವರಿಗೆ ತಿಳಿಸಿದ್ದೀನಿ. ಎರಡನೇದು, ಬೆಂಗಳೂರಿನ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತಂದರೆ ಅದಕ್ಕೆ ಕಾಂಪ್ರಹೆನ್ಸಿವ್ ಆಗಿ ನಾವು ಪ್ಲಾನ್ ಮಾಡಬೇಕು ಅಂತ ಹೇಳಿ ಒಂದು 15 ಪಾಯಿಂಟ್ ಅಜೆಂಡಾ ಬೆಂಗಳೂರಿನ ಡೆವಲಪ್ಮೆಂಟ್ನ ದೃಷ್ಟಿಯಿಂದ ಏನೇನು ಮಾಡಬೇಕು ಅನ್ನೋದನ್ನು ವಿಸ್ತಾರವಾಗಿ ಅವರಿಗೆ ಅಂಕಿ ಅಂಶಗಳ ಸಮೇತ ಗ್ರೌಂಡ್ ರಿಯಾಲಿಟಿ ಏನಿದೆ ಇವತ್ತು, ಇದನ್ನು ಹೇಗೆ ಸರಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಅದರಲ್ಲಿ ನಾನು ಕೊಟ್ಟಿದ್ದೀನಿ. ಈಗ ಬೆಂಗಳೂರಿನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳು, ಇದೇ ಸರ್ಕಾರ ಅನೌನ್ಸ್ ಮಾಡಿರುವಂಥ ಪ್ರಾಜೆಕ್ಟ್ಗಳು ಪೆಂಡಿಂಗ್ ಇದೆ. ಹೊಸ ಪ್ರಾಜೆಕ್ಟ್ಗಳನ್ನು ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಆ ಪ್ರಾಜೆಕ್ಟ್ಗಳನ್ನು ನಾವು ಫಸ್ಟ್ ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ತಾಕೀತು. ಎರಡನೇದು, ಬೆಂಗಳೂರಿನಲ್ಲಿ BMRCಯಲ್ಲೂ, BDA, BMLTA, KRIDಯಲ್ಲೂ, BMRCಯಲ್ಲೂ ಹೀಗೆ 8-10 ಸಂಸ್ಥೆಗಳು, ಸುಮಾರು 12ಕ್ಕೂ ಹೆಚ್ಚು ಸಂಸ್ಥೆಗಳು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರು ಯಾರ ಮಧ್ಯೆನೂ ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ನೇ ಇಲ್ಲ. ಅವರೆಲ್ಲರೂ ಬೆಂಗಳೂರಿನಲ್ಲೇ ಕೆಲಸ ಮಾಡ್ತಾ ಇರೋರು. ಅವ್ರ ಮಧ್ಯದಲ್ಲಿ ಒಂದು ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ ತರಬೇಕು ಅಂತಂದ್ರೆ BMLTAಗೆ ನೀವೊಂದು ಚೇರ್ಮನ್ ತರಬೇಕು, BMLTAನ ನೀವೊಂದು ನೋಡಲ್ ಏಜೆನ್ಸಿಯಾಗಿ ಎಂಪವರ್ ಮಾಡಬೇಕು. ಅವಾಗ ಮಾತ್ರ ಈ ಎಲ್ಲ ಏಜೆನ್ಸಿಗಳಿಗೆ ಒಂದು ಕೋಆರ್ಡಿನೇಷನ್ ಸಿಗುತ್ತೆ ಅನ್ನೋದನ್ನ ತಿಳಿಸಾಗಿದೆ. ಇನ್ನು ಬೆಂಗಳೂರಿನ ಫುಟ್ಪಾತ್ಗಳು, ಬೆಂಗಳೂರಿನ ಮೆಟ್ರೋ ಎಕ್ಸ್ಪ್ಯಾನ್ಷನ್ನು, ಯಾವ ಹೊಸ ಪ್ರಾಜೆಕ್ಟ್ಗಳು ಕಳೆದ 4.5 ವರ್ಷದಿಂದ ಬೆಂಗಳೂರಿನಲ್ಲಿ ಯಾವುದೇ ಹೊಸ ಮೆಟ್ರೋ ಕಾಮಗಾರಿ ಪ್ರಾರಂಭನೇ ಆಗಿಲ್ಲ. ಅದನ್ನು ನೀವು ಆದಷ್ಟು ಬೇಗ ಶುರು ಮಾಡಿಸಬೇಕು. ಕೇಂದ್ರ ಸರ್ಕಾರ ಅಪ್ರೂವಲ್ ಕೊಟ್ಟಿರುವಂಥ ಆರೆಂಜ್ ಲೈನ್ ಮೆಟ್ರೋ ಫೇಸ್ 3 ಅಪ್ರೂವಲ್ ಕೊಟ್ಟು 2 ವರ್ಷ ಆದರೂ ಕೂಡ ಇವತ್ತಿಗೂ ಟೆಂಡರ್ ಕೂಡ ಕರೆದಿಲ್ಲ, ಒಂದು ಇಟ್ಟಿಗೆ ಇಟ್ಟಿಲ್ಲ. 2 ವರ್ಷ ಕಳೆದಿದೆ, ಕಾಸ್ಟ್ ಎಸ್ಕಲೇಷನ್ ಆಗ್ತಾ ಇದೆ. ಇದನ್ನ ಬೇಗ ಮಾಡಬೇಕು ಅನ್ನೋದನ್ನ ವಿಷಯ ತಿಳಿಸ್ತು. ಇನ್ನು ಮೆಟ್ರೋ ಪ್ಲಾನಿಂಗ್ ಮಾಡಿದಾಗ, ಡಿಸೈನ್ ಮಾಡಿದಾಗ, ಈಗ ಉದಾಹರಣೆಗೆ ಮೆಟ್ರೋ ಫೇಸ್ 3A ಅಲ್ಲಿ ಕಾಸ್ಟ್ ಅನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಮೆಟ್ರೋ ಅಧಿಕಾರಿಗಳು ಬರ್ತಾ ಇರುವಂತಹ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳ ಲೆಂತ್ ಅನ್ನ ಕಡಿಮೆ ಮಾಡಿದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ನೀವು 8 ಬೋಗಿ ಮೆಟ್ರೋ ಲೈನ್ ಹಾಕೋದ್ರ ಬದಲು, ಮೆಟ್ರೋ ಟ್ರೈನ್ ಹಾಕೋದ್ರ ಬದಲು ನೀವು 6 ಬೋಗಿ ಮೆಟ್ರೋ ಟ್ರೈನ್ ಹಾಕಬೇಕಾಗುತ್ತೆ. ಬಿಕಾಸ್ ದಿ ಸೈಜ್ ಆಫ್ ದಿ ಸ್ಟೇಷನ್ ವಿಲ್ ಬಿ ಲೆಸ್. ಮೆಟ್ರೋ ಕಾಸ್ಟ್ ನ ಕಡಿಮೆ ಮಾಡೋದಕ್ಕೋಸ್ಕರ ನಾವು ಮೆಟ್ರೋ ಸ್ಟೇಷನ್ ಸೈಜ್ನೇ ಲೆಂತ್, ಪ್ಲಾಟ್ಫಾರ್ಮ್ ಲೆಂತ್ನೇ ಕಡಿಮೆ ಮಾಡಿಬಿಟ್ರೆ ಮೆಟ್ರೋ ಉಪಯೋಗ ಏನಾಗುತ್ತೆ? ಬೆಂಗಳೂರಲ್ಲಿ 8 ಅಲ್ಲ, ಬೆಂಗಳೂರು ಬೆಳೀತಾ ಇರುವಂತ ಗಾತ್ರಕ್ಕೆ 10, 12 ಉದ್ದ ಇರುವಂತ ಮೆಟ್ರೋ ಲೈನ್ಗಳು ಬೇಕಾಗಿದೆ, ಮೆಟ್ರೋ ಟ್ರೈನ್ ಸ್ಟೇಷನ್ ಬೇಕಾಗಿದೆ. ಬಟ್ ನಾವು ಮೆಟ್ರೋ ಸೈಜ್ನೇ ಕಡಿಮೆ ಮಾಡಿದ್ರೆ ಅದು ಸರಿಯಾಗಲ್ಲ. ಈ ವಿಷಯಗಳು ಚರ್ಚೆ ಆಯಿತು. ಇನ್ನು ಎಷ್ಟೋ ಜನ ಬೆಂಗಳೂರಿನಲ್ಲಿ ಬೆಳಗ್ಗೆ ಬೇಗ ಕೆಲಸ ಕೊಡೋರಿರ್ತಾರೆ, ನ್ಯೂಸ್ ಪೇಪರ್ ಹಾಕುವಂಥವ್ರು ಇದ್ದಾರೆ, ಹಾಲ್ ಮಾರೋರು ಇದ್ದಾರೆ, ಬೇರೆ ಬೇರೆ ಕೆಲಸ ಮಾಡೋರು ಇದ್ದಾರೆ. ಬೇರೆ ಊರಿಂದ ಬೆಂಗಳೂರಿಗೆ ಬರೋವಂಥವ್ರು ಬೆಳಗ್ಗೆ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ, ಮೆಟ್ರೋ ಇನ್ನೂ ಶುರುನೇ ಆಗಿರಲ್ಲ. ಎಷ್ಟೋ ಕಡೆ ಅವ್ರು ಹೊರಗಡೆ ಬಸ್ಸಿಗೆ ಕಾಯ್ಕೊಂಡು ಇನ್ನೊಂದು ಮಾಡೋರಿದ್ದಾರೆ. ಬೆಳಗ್ಗೆ ಬೆಂಗಳೂರಿನಂತ 24/7 ನಡೆಯುವಂಥ ನಗರದಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಮೆಟ್ರೋ ಪ್ರಾರಂಭ ಆಗಬೇಕು. ಮೇಂಟೆನೆನ್ಸ್ ಎಫಿಷಿಯನ್ಸಿ ಇನ್ನಷ್ಟು ಹೆಚ್ಚುತ್ತಾ ಹೋಗಬೇಕು. ಎಷ್ಟೋ ಮಹಾನಗರಗಳಲ್ಲಿ 24/7 ಆಪರೇಷನ್ಸ್ ಇರ್ತವೆ, 2 ಗಂಟೆ 3 ಗಂಟೆ ಮಾತ್ರ ಮೇಂಟೆನೆನ್ಸ್ ಇರುತ್ತೆ. ಆ ಕಡೆಗೆ ನಮ್ಮ ಎಫಿಷಿಯನ್ಸಿನ ಬಳಸ್ಕೊಳ್ಬೇಕು. BMTC ಗಾತ್ರವನ್ನು ಹೆಚ್ಚಿಸಬೇಕು, ಮತ್ತೆ ನಮ್ಮ BMTC ಫ್ಲೀಟ್ ಸೈಜ್ ಜಾಸ್ತಿ ಮಾಡಬೇಕು. ಇನ್ನು ಕೇಂದ್ರ ಸರ್ಕಾರ ಹೋದ ವರ್ಷದ ಬಜೆಟ್ನಲ್ಲಿ ಅರ್ಬನ್ ಚಾಲೆಂಜ್ ಫಂಡ್ ಅನ್ನೋದನ್ನು ಅನೌನ್ಸ್ ಮಾಡ್ತು. 1 ಲಕ್ಷ ಕೋಟಿ ರೂಪಾಯಿ ಫಂಡ್. ಇವತ್ತಿನವರೆಗೆ ರಾಜ್ಯ ಸರ್ಕಾರದಿಂದ ಅರ್ಬನ್ ಚಾಲೆಂಜ್ ಫಂಡ್ನ ಕೆಳಗಡೆ
ಬೆಂಗಳೂರಿಗೆ ಈ ಪ್ರಾಜೆಕ್ಟ್ ಕೊಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಇವರು ಪತ್ರನೇ ಬರ್ದಿಲ್ಲ, ಪ್ರಪೋಸಲೇ ಕೊಟ್ಟಿಲ್ಲ. ಅದನ್ನ ದಯವಿಟ್ಟು ಆದಷ್ಟು ಬೇಗ ಅದನ್ನ ಫಾಸ್ಟ್ ಟ್ರ್ಯಾಕ್ ಮಾಡಿ, ನೀವು ಯಾವ ಪ್ರಪೋಸಲ್ಗಳು ಕೊಡ್ತೀರಾ ಆ ಪ್ರಪೋಸಲ್ಗಳನ್ನು ನಾವು ಸರಿಯಾದಂಥ DPR ನೀವು ಸಬ್ಮಿಟ್ ಮಾಡಿದೆ ಕೇಂದ್ರ ಸರ್ಕಾರದಿಂದ ಹಣ ತಗೊಂಡು ಬರುವಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಅನ್ನೋದನ್ನು ತಿಳಿಸಾಗಿದೆ. ಇನ್ನೊಂದು, ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸ್ಕೀಮ್ನ ಕೆಳಗಡೆ 2 ವರ್ಷದ ಹಿಂದೆ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಯಾರು ಬಾಡಿಗೆ ಮನೆಯಲ್ಲಿ ಜನ ಇರ್ತಾರೆ ಅಂಥ ಜನಕ್ಕೆ ಸಹಾಯ ಆಗುವಂಥ ದೃಷ್ಟಿಯಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬಾಡಿಗೆ ಮನೆ ಅನ್ನೋದೇ ಒಂದು ಸ್ಕೀಮ್ ಇದೆ, ರೆಂಟಲ್ ಹೌಸಿಂಗ್ ಸ್ಕೀಮ್ ಅಂತ ಇದೆ. ಬೇಜಾರು ಅಂತಂದ್ರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 3 ವರ್ಷ ಆದರೂ ಕೂಡ, ಈ ಸ್ಕೀಮ್ ಆಗಿ 2 ವರ್ಷ ಅನೌನ್ಸ್ಮೆಂಟ್ ಆದರೂ ಕೂಡ ಇಲ್ಲಿವರೆಗೆ ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಈ ಸ್ಕೀಮ್ನ ಕೆಳಗಡೆ ಒಂದೇ ಒಂದು ಬಾಡಿಗೆ ಮನೆ ಕಟ್ಟಿ ಅದರಿಂದ ಜನಕ್ಕೆ ಸಹಾಯ ಆಗತ್ತೆ. ಕರ್ನಾಟಕದಲ್ಲಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರೋರಿದ್ದಾರೆ, ಹಾವೇರಿಯಿಂದ ಬೆಂಗಳೂರಿಗೆ ಬರೋರಿದ್ದಾರೆ, ಬಾಗಲಕೋಟೆ ಕೊಪ್ಪಳದಿಂದ ಬೆಂಗಳೂರಿಗೆ ಬರೋರಿದ್ದಾರೆ, ಅವರೆಲ್ಲರಿಗೂ ಸಹಾಯ ಆಗುತ್ತೆ ಅಂತ ಬಾಡಿಗೆ ಮನೆ ಜನರಿಗೆ ಒಂದು ಸ್ಕೀಮ್ ಇದೆ ಅವರಿಗೆ ಮಾಡಿ ಅಂತ ಒಂದೇ ಒಂದು ಅಪ್ಲಿಕೇಶನ್ ಕೂಡ ಈ ಸರ್ಕಾರ ಕೊಟ್ಟಿಲ್ಲ. ಈ ಅಪ್ಲಿಕೇಶನ್ ಕೊಡಿ, ಕೇಂದ್ರ ಸರ್ಕಾರದ ಹಣ ಕಾಯ್ತಾ ಇದೆ, ಹುಡ್ಕೋಯಿಂದ ನಾವು ದುಡ್ಡು ತಗೊಂಡ್ಬರೋಣ, ಇದನ್ನ ನೀವು ಮಾಡಿ ಎನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದೆ.